ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಯ ಹೈ ಡ್ರಾಮವೇ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ಮಾಡ್ತಾ ಇದ್ದಂತೆ ಕದ ತೆರೆಯದೆ ಅಧಿಕಾರಿ ಕಳ್ಳಾಟವನ್ನ ಮೆರೆದಿದ್ದಾನೆ. ಹಾಸನ ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ್ ಹೈ ಡ್ರಾಮವನ್ನೇ ಮಾಡ್ತಾನೆ. 1 ಗಂಟೆಯಿಂದ ಬಾಗಿಲು ಬಡಿದ್ರು ಇಂಜಿನಿಯರ್ ಬಾಗಿಲು ಮಾತ್ರ ತೆರೀತಾ ಇಲ್ಲ. ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ರು ಬಾಗಿಲು ತೆರೆಯದೆ ಮೊಂಡಾಟವನ್ನ ಮೆರೆದಿದ್ದಾರೆ. ಮನೆ ಬಾಗಿಲು ತೆರೆಸುವುದಕ್ಕೆ ಲೋಕಾಯುಕ್ತ ಟೀಮ್ ಅಂತೂ ಪರದಾಟವನ್ನೇ ನಡೆಸ್ತಾ ಇದೆ. ಇದು ಬೆಳಗ್ಗೆಯಿಂದಲೂ ಕೂಡ ಲೋಕಾಯುಕ್ತ ಟೀಮ್ಗೆ ಅಧಿಕಾರಿ ಕೊಡ್ತಾ ಇರುವಂತಹ ಕಾಟ. ಲೋಕಾಯುಕ್ತ ದಾಳಿ ಮಾಡಿದ್ರೂ ಕೂಡ ಕದ ತೆರೆಯದೆ ಅಧಿಕಾರಿ ಮನೆ ಒಳಭಾಗದಲ್ಲಿದ್ದುಕೊಂಡು ಕಳ್ಳಾಟವನ್ನು ಮೆರೆತಾ ಇದ್ದಾರೆ. ಹಾಸನ ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ್ ಮನೆ ಮುಂದೆ ಹೈ ಡ್ರಾಮವೇ ನಡೀತಾ ಇದೆ. 1 ಗಂಟೆಯಿಂದ ಬಾಗಿಲು ಬಡಿತಾ ಇದ್ದಾರೆ ಅಧಿಕಾರಿಗಳು. ಆದರೂ ಕೂಡ ಅಧಿಕಾರಿ ಕ್ಯಾರೆ ಅಂತಿಲ್ಲ. ಇನ್ನು ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಅಧಿಕಾರಿಗಳಿಗೆ ಚಳ್ಳೆ ಹಣತಿಸ್ತಿದ್ದಾರಲ್ಲ, ಯಾರಿವರು? ಅಂದ್ರೆ 1 ಗಂಟೆಯಿಂದ ಬಾಗಿಲು ಬಡಿತಾ ಇದ್ದಾರೆ ಅಧಿಕಾರಿಗಳು, ಆದರೂ ಕೂಡ ಸತ್ಯನಾರಾಯಣ್ ಬಾಗಿಲು ತೆಗಿತಾ ಇಲ್ಲ ಅನ್ನುವಂತಹ ವಿಚಾರ, ಏನ್ ಮಾಹಿತಿ ಸಿಗ್ತಾ ಇದೆ? ಶಕುಂತಲಾ, ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಆಗಿರ್ತಕ್ಕಂಥ MC ಸತ್ಯನಾರಾಯಣ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಈಗ ದಾಳಿ ನಡೆಸಿದ್ದಾರೆ. ನೋಡ್ತಾ ಇದ್ದೀವಿ. ಈಗ ಸ್ಥಳಕ್ಕೆ ಲೋಕಾಯುಕ್ತ SP ನಂದಿನಿ ಅವರು ಕೂಡ ಆಗಮಿಸಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ತೆರಳುತ್ತಾ ಇದ್ದಾರೆ. ಸೊ 5:15 ಸುಮಾರಿಗೆ ಲೋಕಾಯುಕ್ತ DSP ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ನೇತೃತ್ವದ ತಂಡ ಹಾಸನದ ರಕ್ಷಣಾಪುರಂ ಇರ್ತಕ್ಕಂಥ ಅವರ ಸತ್ಯನಾರಾಯಣ ಅವರ ಮನೆ ಮೇಲೆ ದಾಳಿ ಮಾಡಿದ್ರು. ಇದೇ ಅವರ ಮನೆ. ನಾವು ನೋಡ್ತಾ ಇದ್ವಿ, DSP ಅವರು ಇಲ್ಲೇ ಇದ್ದಾರೆ, ಹಾಗೆ ಇನ್ಸ್ಪೆಕ್ಟರ್ ಶಿಲ್ಪ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಇದೇ ಡೋರ್ನ ಓಪನ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಸಾಕಷ್ಟು 1.5 ಗಂಟೆಯಿಂದ ಮಾಡಿದ್ರು ಕೂಡ ಅವ್ರ ಮನೆ ಬಾಗಿಲು ಓಪನ್ ಆಗಲಿಲ್ಲ. ಸೊ ಅವರ ಮೇಲೆ ಅಕ್ರಮ ಆಸ್ತಿ ಗಳಿಕೆಯ ಆರೋಪದಲ್ಲಿ ದೂರು ದಾಖಲಾಗಿತ್ತು. ಆ ದೂರನ್ನ ಪರಿಶೀಲನೆ ಮಾಡಿದಂಥ ಅಧಿಕಾರಿಗಳ ತಂಡ ಇವತ್ತು ಪರಿಶೀಲನೆ ಮಾಡಲಿಕ್ಕೆ ತಮ್ಮ ಟೀಮ್ ಜೊತೆಗೆ ಬಂದಿದ್ರು. 5:15ಗೆ ಇಲ್ಲಿ ಬಂದರೂ ಕೂಡ ಇದುವರೆಗೆ ಸುಮಾರು 1.5 ಗಂಟೆ ಆಯಿತು, ಇನ್ನೂ ಕೂಡ ಬಾಗಿಲು ಓಪನ್ ಆಗಲಿಲ್ಲ. ಈಗಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಬೆಲ್ ಮಾಡಿದ್ರು, ಕೂಗಿ ಹೇಳಿದ್ರು, ಆದರೂ ಕೂಡ ಮನೆಯ ಬಾಗಿಲು ಓಪನ್ ಆಗಿಲ್ಲ. ಒಂದೋ ಅವ್ರು ಇದಾರವಿಲ್ವ ಅಂತಕ್ಕಂಥ ಪ್ರಶ್ನೆ ಒಂದು ಕಡೆ ಆದರೆ, ಅಧಿಕಾರಿಗಳಿಗೆ ಒಂದಷ್ಟು ಸೂಕ್ಷ್ಮಗಳು ಸಿಕ್ಕಿದೆ. ಅವರು ಅವ್ರ ಮನೆ ಒಳಗೆ ಇದ್ದಾರೆ ಅಂತಕ್ಕಂಥ ಸೂಕ್ಷ್ಮಗಳ ಆಧಾರದಲ್ಲಿ ಅವ್ರು ಕೂಗಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರೆ ಸುಮಾರು 1.5 ಗಂಟೆಯಿಂದ ಕೂಡ ಒಂದು ರೀತಿ ಅವ್ರ ಮನೆಯ ಬಳಿ ಒಂದು ರೀತಿ ಹೈ ಡ್ರಾಮವೇ ನಡೀತಾ ಇದೆ. ಒಳಗಡೆಯಿಂದ ಯಾರು ಕೂಡ ಬಾಗಿಲು ಓಪನ್ ಆಗ್ತಾ ಇಲ್ಲ. ಆದರೂ ಕೂಡ ಅಧಿಕಾರಿಗಳು ತಮ್ಮ ಛಲವನ್ನ ಬಿಟ್ಟಿಲ್ಲ. ಮನೆ ಅವರಿಗೆ ಏನು ದೂರು ದಾಖಲಾಗಿದೆ, ದೂರನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಹೇಗಾದರೂ ಸರಿ ಮನೆಯ ಬಾಗಿಲನ್ನ ಓಪನ್ ಮಾಡಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಅಂದರೆ SP ಅವರಿಗೆ ಮಾಹಿತಿ ಕೊಟ್ಟಿದ್ರು. ಈಗ ಸ್ಥಳಕ್ಕೆ SP ಅವರು ಕೂಡ SP ಶ್ರೀಮತಿ ನಂದಿನಿ ಅವರು ಕೂಡ ಸ್ಥಳಕ್ಕೆ ಬಂದು ಈಗ ಪರಿಶೀಲನೆ ನಡೆಸಿಕೊಂಡು ಹೋಗಿದ್ದಾರೆ. ಸೊ ಅವರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ, ಮುಂದಿನ ಹಂತದಲ್ಲಿ ಅಧಿಕಾರಿಗಳು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ, ತಾವೇ ಡೋರನ್ನು ಬ್ರೇಕ್ ಮಾಡಿ ಓಪನ್ ಮಾಡಿ ಮನೆ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತಾರ ಅಥವಾ ಅವರು ಬರೋವರೆಗೆ ಕಾಯ್ತಾರ ಅಂತಕ್ಕಂಥ ಸಹಜವಾಗಿ ಪ್ರಶ್ನೆ ಇದೆ. ಸದ್ಯಕ್ಕಂತೂ ಅಧಿಕಾರಿಗಳ ತಂಡ ಇಲ್ಲೇ ಬಿಟ್ಟಿದ್ದಾರೆ. ಅವ್ರ ಮೇಲೆ ಏನು ದೂರು ಬಂದಿದೆ ಆ ದೂರನ್ನ ಪರಿಶೀಲನೆ ಮಾಡೋ ಸಲುವಾಗಿ ಅವ್ರ ಮನೆ ಪರಿಶೀಲನೆ ಮಾಡೋಕ್ಕಾಗಿ ಅಧಿಕಾರಿಗಳಿಗೆ ಕಾಯ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.